ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಇರಾ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಎಷ್ಟೇ ಶ್ರಮಪಟ್ಟರೂ ಕೆಲಸಗಳು ಆಗುತ್ತಿಲ್ಲವೇ? ಹಣ ಬಂದರೂ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಮನೆಯಲ್ಲಿ ಪದೇ ಪದೇ ಜಗಳ, ಮಾನಸಿಕ ಒತ್ತಡ, ಕಾರಣವಿಲ್ಲದ ಭಯ, ಗೊಂದಲ, ನಿದ್ದೆಯ ಸಮಸ್ಯೆ ಅಥವಾ ವಿಚಿತ್ರ ಕನಸುಗಳು ನಿಮ್ಮನ್ನು ಕಾಡುತ್ತಿವೆಯೇ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಇಂತಹ ಸಮಸ್ಯೆಗಳ ಹಿಂದೆ ರಾಹು ಮತ್ತು ಕೇತುಗಳ ಪ್ರತಿಕೂಲ ಪ್ರಭಾವ ಇರಬಹುದು ಎಂದು ಹೇಳಲಾಗುತ್ತದೆ. ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಪ್ರಭಾವ ಹೆಚ್ಚಾದಾಗ ವ್ಯಕ್ತಿಯ ಆಲೋಚನೆ, ನಿರ್ಧಾರ, ಮನಸ್ಥಿತಿ ಮತ್ತು ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಸಂಪ್ರದಾಯಗಳು ತಿಳಿಸುತ್ತವೆ. ರಾಹು ಕೇತುಗಳ ಅಶುಭ ಪ್ರಭಾವ ಇದ್ದಾಗ ಸಾಮಾನ್ಯವಾಗಿ ಕಾಣಬಹುದಾದ ಕೆಲವು ಲಕ್ಷಣಗಳು: ಯಾವುದೇ ಕೆಲಸದಲ್ಲಿ ವಿಳಂಬ ಮತ್ತು ಅಡೆತಡೆಗಳು, ಕಾರಣವಿಲ್ಲದ ಭಯ ಮತ್ತು ಆತಂಕ, ಮಾನಸಿಕ ಗೊಂದಲ ಮತ್ತು ನಕಾರಾತ್ಮಕ ಚಿಂತನೆಗಳು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಹಣಕಾಸಿನ ಏರಿಳಿತ, ನಿದ್ದೆ ಸರಿಯಾಗಿ ಬರದಿರುವುದು, ಪದೇ ಪದೇ ಭಯಾನಕ ಕನಸುಗಳು ಬೀಳುವುದು, ಆಧ್ಯಾತ್ಮಿಕವಾಗಿ ಅಶಾಂತಿ ಅನುಭವಿಸುವುದು. ಇವುಗಳಿಗೆ ಬೇರೆ ಕಾರಣಗಳೂ ಇರಬಹುದು, ಆದರೆ ಜ್ಯೋತಿಷ್ಯದಲ್ಲಿ ಈ ಲಕ್ಷಣಗಳು ರಾಹು ಕೇತು ಪ್ರಭಾವದ ಸೂಚನೆಗಳಾಗಿರಬಹುದು ಎಂದು ನಂಬಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ರಾಹು ಕೇತು ಪ್ರಭಾವವಿದ್ದಾಗ ಕಾಣಬಹುದು ಎಂದು ಹೇಳಲಾಗುವ 9 ಪ್ರಮುಖ ಕನಸುಗಳು, ಅವುಗಳ ಅರ್ಥ ಹಾಗೂ ಈ ಪ್ರಭಾವವನ್ನು ಕಡಿಮೆ ಮಾಡಲು ಅನುಸರಿಸಬಹುದಾದ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. 1. ಹಾವುಗಳ ಕನಸು. ನಿಮಗೆ ಪದೇ ಪದೇ ಹಾವುಗಳು ಕಾಣಿಸುತ್ತಿವೆಯೇ? ಹಾವು ನಿಮ್ಮನ್ನು ಬೆನ್ನಟ್ಟಿದಂತೆ ಅಥವಾ ಕಚ್ಚಿದಂತೆ ಕನಸು ಬರುತ್ತಿದೆಯೇ? ಜ್ಯೋತಿಷ್ಯದಲ್ಲಿ ಹಾವುಗಳನ್ನು ರಾಹು ಮತ್ತು ಕೇತುಗಳೊಂದಿಗೆ ಸಂಬಂಧಿಸಲಾಗಿದೆ. ಆದ್ದರಿಂದ ಇಂತಹ ಕನಸುಗಳು ಬಂದರೆ ರಾಹು ಕೇತು ಪ್ರಭಾವ ಇರಬಹುದು ಎಂದು ಕೆಲವರು ನಂಬುತ್ತಾರೆ. ಜೊತೆಗೆ ಇದು ಮನಸ್ಸಿನ ಒತ್ತಡ, ಭಯ ಅಥವಾ ಜೀವನದಲ್ಲಿ ಅಡಚಣೆಗಳು ಹೆಚ್ಚುತ್ತಿರುವ ಸೂಚನೆಯಾಗಿರಬಹುದು. 2. ಎತ್ತರದಿಂದ ಕೆಳಗೆ ಬೀಳುವುದು. ಬೆಟ್ಟದಿಂದ, ಕಟ್ಟಡದಿಂದ ಅಥವಾ ಮೆಟ್ಟಿಲಿನಿಂದ ಕೆಳಗೆ ಬೀಳುವ ಕನಸು ಬರುತ್ತಿದೆಯೇ? ಇಂತಹ ಕನಸುಗಳು ಜೀವನದಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿರುವುದು, ಭವಿಷ್ಯದ ಬಗ್ಗೆ ಆತಂಕ ಅಥವಾ ಯಾವುದೋ ವಿಷಯದಲ್ಲಿ ಅಸ್ಥಿರತೆ ಇರುವುದನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. 3. ಕತ್ತಲೆ ಅಥವಾ ಕೊಳಕು ನೀರಿನಲ್ಲಿ ಸಿಲುಕುವುದು. ಕತ್ತಲೆಯ ಜಾಗದಲ್ಲಿ ದಾರಿ ಕಾಣದೆ ಹೋಗುವುದು ಅಥವಾ ಕೊಳಕು ನೀರಿನಲ್ಲಿ ಸಿಲುಕಿದಂತೆ ಕನಸು ಕಾಣುವುದು. ಇದು ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಹೆಚ್ಚಾಗುತ್ತಿರುವುದನ್ನು ಹಾಗೂ ಜೀವನದಲ್ಲಿ ಗೊಂದಲದ ಪರಿಸ್ಥಿತಿ ಉಂಟಾಗುತ್ತಿರುವುದನ್ನು ಸೂಚಿಸುತ್ತದೆ ಎಂದು ನಂಬಲಾಗುತ್ತದೆ. 4. ಹಲ್ಲು ಮುರಿಯುವುದು ಅಥವಾ ಕೂದಲು ಉದುರುವುದು. ಕನಸಿನಲ್ಲಿ ಹಲ್ಲುಗಳು ಉದುರುವಂತೆ ಅಥವಾ ಕೂದಲು ಹೆಚ್ಚು ಉದುರುವಂತೆ ಕಾಣಿಸಿದರೆ, ಅದು ಒತ್ತಡ, ಆತಂಕ, ಆರ್ಥಿಕ ಸಮಸ್ಯೆ ಅಥವಾ ಗೌರವಕ್ಕೆ ಸಂಬಂಧಿಸಿದ ಸವಾಲುಗಳು ಎದುರಾಗುವ ಸಾಧ್ಯತೆಯ ಸೂಚನೆಯಾಗಿರಬಹುದು. 5. ಪೂರ್ವಜರು ಕನಸಿನಲ್ಲಿ ಕಾಣುವುದು. ತೀರಿಹೋದ ಅಜ್ಜ ಅಜ್ಜಿ ಅಥವಾ ಕುಟುಂಬದ ಹಿರಿಯರು ಕನಸಿನಲ್ಲಿ ದುಃಖದಲ್ಲಿರುವಂತೆ ಅಥವಾ ಏನನ್ನೋ ಕೇಳುವಂತೆ ಕಂಡರೆ, ಕೆಲವು ಸಂಪ್ರದಾಯಗಳ ಪ್ರಕಾರ ಪಿತೃಗಳ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವ ಅಗತ್ಯವಿದೆ ಎಂದು ನಂಬಲಾಗುತ್ತದೆ. 6. ಕಾಡು ಪ್ರಾಣಿಗಳು ಬೆನ್ನಟ್ಟುವುದು. ಹುಲಿ, ಸಿಂಹ, ತೋಳ ಅಥವಾ ಕಪ್ಪು ನಾಯಿಗಳು ನಿಮ್ಮನ್ನು ಬೆನ್ನಟ್ಟಿದಂತೆ ಕನಸು ಕಾಣುವುದು. ಇದು ಜೀವನದಲ್ಲಿ ಅಡೆತಡೆಗಳು, ಶತ್ರುಗಳ ಕಾಟ ಅಥವಾ ಅನಗತ್ಯ ಭಯಗಳು ಹೆಚ್ಚಾಗುತ್ತಿರುವುದನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. 7. ಬೆಂಕಿ ಕಾಣುವುದು. ಮನೆಗೆ ಬೆಂಕಿ ಬಿದ್ದಂತೆ ಅಥವಾ ಎಲ್ಲೆಡೆ ಬೆಂಕಿ ಹೊತ್ತಿಕೊಂಡಂತೆ ಕನಸು ಬಂದರೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಕೆಲವರು ನಂಬುತ್ತಾರೆ. 8. ದಾರಿ ತಪ್ಪುವುದು. ಅಪರಿಚಿತ ಸ್ಥಳದಲ್ಲಿ ದಾರಿ ತಪ್ಪಿ ಒಬ್ಬರೇ ಅಲೆದಾಡುವ ಕನಸು. ಇದು ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುತ್ತಿರುವುದು, ಗೊಂದಲ ಅಥವಾ ಮಾನಸಿಕ ಒತ್ತಡವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. 9. ಅಪಘಾತ ಅಥವಾ ರಕ್ತ ಕಾಣುವುದು. ಪದೇ ಪದೇ ಅಪಘಾತವಾದಂತೆ, ರಕ್ತ ಕಂಡಂತೆ ಅಥವಾ ಯಾರಾದರೂ ಗಾಯಗೊಂಡಂತೆ ಕನಸು ಬಂದರೆ, ಅದು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎಂಬ ಸೂಚನೆಯಾಗಿ ಪರಿಗಣಿಸಲಾಗುತ್ತದೆ. ವಾಹನ ಚಲಾಯಿಸುವಾಗ ಹಾಗೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರುವುದು ಉತ್ತಮ. ರಾಹು ಕೇತು ದೋಷ ನಿವಾರಣೆಗೆ ಶಕ್ತಿಶಾಲಿ ಪರಿಹಾರಗಳು. ಈ ರೀತಿಯ ಕನಸುಗಳು ಪದೇ ಪದೇ ಬರುತ್ತಿದ್ದರೆ ಹೆದರಬೇಕಾದ ಅಗತ್ಯವಿಲ್ಲ. ಭಕ್ತಿಯಿಂದ ಈ ಪರಿಹಾರಗಳನ್ನು ಅನುಸರಿಸಬಹುದು. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಮಂಗಳವಾರ ಅಥವಾ ಷಷ್ಠಿಯಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ. ರಾಹು ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಃ ರಾಹವೇ ನಮಃ ಹಾಗೂ ಕೇತು ಮಂತ್ರ ಓಂ ಸ್ರಾಂ ಶ್ರೀಂ ಸ್ರೌಂ ಸಃ ಕೇತವೇ ನಮಃ ಅನ್ನು 108 ಬಾರಿ ಜಪಿಸಬಹುದು. ಶನಿವಾರ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಎಳ್ಳೆಣ್ಣೆಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ.
ಪ್ರತಿದಿನ ಕಾಗೆಗಳಿಗೆ ಅನ್ನ ಮತ್ತು ಬೀದಿ ನಾಯಿಗಳಿಗೆ ಆಹಾರ ನೀಡಿ. ನಾಗ ಪಂಚಮಿ ಅಥವಾ ಷಷ್ಠಿಯಂದು ನಾಗದೇವರಿಗೆ ಪೂಜೆ ಸಲ್ಲಿಸಿ. ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಥವಾ ಶ್ರೀಕಾಳಹಸ್ತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಬಹುದು. ನೆನಪಿರಲಿ, ಕನಸುಗಳು ಮಾತ್ರದಿಂದ ಯಾವುದೇ ದೋಷವನ್ನು ಖಚಿತವಾಗಿ ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ಇಂತಹ ಕನಸುಗಳು ಪದೇ ಪದೇ ಬರುತ್ತಿದ್ದರೆ ದೇವರ ಆರಾಧನೆ, ಆಧ್ಯಾತ್ಮಿಕ ಸಾಧನೆ ಮತ್ತು ಅಗತ್ಯವಿದ್ದರೆ ಅನುಭವಿ ಜ್ಯೋತಿಷ್ಯರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ, ಆಧ್ಯಾತ್ಮಿಕ, ಆಕಾಶಿಕ್ ರೆಕಾರ್ಡ್ಸ್, ಟ್ಯಾರೋ ಹಾಗೂ ಪರಿಣಾಮಕಾರಿ ಪರಿಹಾರಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು, ಹಣಕಾಸಿನ ಸಮಸ್ಯೆಗಳು, ಮದುವೆ ವಿಳಂಬ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಕುಟುಂಬ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಮಿಸ್ಟರ್ ಕೀರಾ ಮೂಲಕ ನಾವು ವೈಯಕ್ತಿಕ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ನೀಡುತ್ತಿದ್ದೇವೆ. ನಮ್ಮ ಸೇವೆಗಳು: ಜ್ಯೋತಿಷ್ಯ ಸಲಹೆ, ಟ್ಯಾರೋ ರೀಡಿಂಗ್ ಮತ್ತು ಪ್ರಾಯೋಗಿಕ ಪರಿಹಾರಗಳು, ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್, ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಕಾರ್ಮಿಕ್ ಕಾರ್ಡ್ ಕಟಿಂಗ್ ಇತರ ಆಧ್ಯಾತ್ಮಿಕ ಸೇವೆಗಳು. ನಿಮ್ಮ ಸಮಸ್ಯೆಗೆ ವೈಯಕ್ತಿಕ ಮಾರ್ಗದರ್ಶನ ಬೇಕಿದ್ದರೆ ಇಂದೇ ನಿಮ್ಮ ಸೆಷನ್ ಬುಕ್ ಮಾಡಿ. ಸಂಪರ್ಕದ ವಿವರಗಳು ಈ ವಿಡಿಯೋದ ಕೊನೆಯಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.